ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನನ್ನ ಹೆಸರು ವಿಠಲ್ ಜಾಬಗೌಡ್ರು ಅಂತ, ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕೊಪ್ಪಳ. ಸರ್ಕಾರದಿಂದ ಇತ್ತೀಚೆಗೆ ವಿಲೇಜ್ ಅಕೌಂಟೆಂಟ್, PDO ಹಲವಾರು ಇಲಾಖೆಗಳಲ್ಲಿ ವಿವಿಧ ರೀತಿಯ ಹುದ್ದೆಗಳಿಗೆ ಕಾಲ್ಫಾರ್ಮ್ ನಿತ್ಯ ಆಗ್ತಾನೇ ಇದ್ದಾವೆ. ಅದನ್ನು ನೋಡಿದರೆ ಯುವಕ ಯುವತಿಯರಿಗೆ ಈಗ ಸರ್ಕಾರಿ ಉದ್ಯೋಗವನ್ನು ಸೇರುವಂಥದ್ದಕ್ಕೆ ಒಂದು ಒಳ್ಳೆಯ ಸಂದರ್ಭ. ಇಂಥ ಸಮಯದಲ್ಲಿ ಯುವಕ ಯುವತಿಯರು ಸ್ವಲ್ಪ ಕಷ್ಟಪಟ್ಟು ಹಾಗೂ ಸ್ವಲ್ಪ ಜಾಣ್ಮೆಯಿಂದ ಒಂದು ಯಾವ ರೀತಿಯ ತರಬೇತಿ ತಗೋಬೇಕು, ಯಾವ ರೀತಿಯ ಓದನ್ನು ಮಾಡಬೇಕು, ಯಾವ ಸಿಲೆಬಸ್ಸು ಇವಾಗ ಇಂಪಾರ್ಟೆಂಟು, ಯಾವ ರೀತಿಯ ಪರೀಕ್ಷೆಗಳನ್ನು ಪರೀಕ್ಷೆಗಳನ್ನ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟು, ಇದೆಲ್ಲವನ್ನು ಅವರು ಸೂಕ್ತ ಮಾರ್ಗದರ್ಶನದೊಂದಿಗೆ ತೆಗೆದುಕೊಂಡ್ರು ಅಂತಂದರೆ ಈ ಕರೆದಿರುವಂತಹ ವಿವಿಧ ಇಲಾಖೆಗಳ ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಅವರು ಸೆಲೆಕ್ಷನ್ ಆಗಿ ಅವರ ಒಂದು ಆರ್ಥಿಕ ಸ್ವಾವಲಂಬನೆ, ತಂದೆ ತಾಯಿಗಳೇನು ಅವರು ಕನಸು ಕಂಡಿದ್ರು ಅದನ್ನು ಈಡೇರಿಸುವಂಥ ಅವಕಾಶ ಹಾಗೂ ಮತ್ತೆ ಮರಳಿ ಸಮಾಜಕ್ಕೆ ಒಂದು ರೀತಿಯಲ್ಲಿ ಒಂದು ಸೇವೆ ಸಲ್ಲಿಸುವಂಥದಕ್ಕೊಂದು ಸುವರ್ಣ ಅವಕಾಶ. ಈ ಒಂದು ಅವಕಾಶವನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ವಿಜಯೋನ್ನತಿ ಸ್ಪರ್ಧಾತ್ಮಕ ಒಂದು ತರಬೇತಿ ಸಂಸ್ಥೆಯ ಜೊತೆಗೆ. ಯಾಕಂದರೆ ನಾವು ಈಗ ಓದು ಬರೆದು ಕಷ್ಟಗಳನ್ನು ಅನುಭವಿಸಿ ಒಂದು ದೇವರ ಒಂದು ಆಶೀರ್ವಾದನೋ ಅದೃಷ್ಟನೋ ಗುರು ಹಿರಿಯರ ಮಾರ್ಗದರ್ಶನ ಹಾಗೂ ನಮ್ಮ ಒಂದು ಪರಿಶ್ರಮ ನಾವು ಈ ಸ್ಥಾನದಲ್ಲಿದ್ದೀವಿ. ನಾವು ಅಷ್ಟೇ ಬೆಳೆದರೆ ಸಾಲದು, ನಮ್ಮ ಜೊತೆಗೆ ಯಾರು ಕನಸು ಕಾಣ್ತಾ ಇದ್ದಾರೆ ಅವ್ರಿಗೂ ನಾವು ಬೆಳೆಸಬೇಕು. ಅವರನ್ನು ಕೂಡ ನಾವು ನಮ್ಮ ರೀತಿಯ ಸ್ಥಾನದಲ್ಲಿ, ನಮ್ಮಕ್ಕಿಂತನೂ ದೊಡ್ಡ ಸ್ಥಾನದಲ್ಲಿ ಅವರನ್ನು ನಾವು ನೋಡಬೇಕು. ಇದನ್ನು ತಾವು ನೋಡ್ಬೋದು, ವಿವಿಧ ಇಲಾಖೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳು ಯಾವತ್ತೂ ಅವರು ಕೇಳಿದಾಗ ನೀವು ಹೇಳ್ತಾರೆ ನಾವು ಯಾವತ್ತೂ ಇಂಥ ಸ್ಥಾನದಲ್ಲಿ ಕುಳ್ತೀವಿ ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆದರೆ ಆ ವಾತಾವರಣ ಅವರನ್ನು ಹಂಗೆ ಪ್ರೇರೇಪಿಸ್ತತಿ. ಉದಾಹರಣೆಗೆ ನಾವು ಕೂಡ ಇವತ್ತು ಆಗಿರೋದು ಅದೇ ಒಂದು ವಾತಾವರಣದಿಂದ. ಅಂಥ ವಾತಾವರಣ ಹಳ್ಳಿಲಿರೋ ಮಕ್ಕಳಿಗೆ ಸಿಗೋದಿಲ್ಲ. ಅಂಥ ವಾತಾವರಣ ಇದ್ದವರು ಅದನ್ನು ಸರಿಯಾಗಿ ಬಳಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆ ಒಂದು ವಾತಾವರಣವನ್ನು ನಾವು ಹಳ್ಳಿ ಮಕ್ಕಳಿಗೆ ನಮ್ಮ ವಿಜಯೋನ್ನತಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಏನಿದೆ ಆ ಮೂಲಕ ನಾವು ಹಲವಾರು ಸಮಾನ ಮನಸ್ಕರು ಒಳಗೊಂಡು ನಮ್ಮ ಕೊಪ್ಪಳ ಜಿಲ್ಲೆಯ ಯುವಕ ಯುವತಿಯರಿಗೆ ಅದು ಸದುದ್ದೇಶ ಆಗಬೇಕು. ಹಲವಾರು ಏನು ಇಲಾಖೆಗಳು ಕರೆದಿದ್ದಾರೆ ಅದರಲ್ಲಿ ಅವರು ಸೆಲೆಕ್ಷನ್ ಆಗಬೇಕು ಅಂತೇಳಿ ಹಲವಾರು ನಮ್ಮ ಒಂದು ಅನುಭವಗಳು, ನಾವು ಮಾಡಿದಂತಹ ಒಂದು ಪ್ರಯತ್ನಗಳು, ಅದನ್ನೇ ಈ ಸಮಯಕ್ಕೆ ಅವರಿಗೆ ಅವಕಾಶ ಆಗುವಂಗೆ, ಅವರಿಗೆ ಅದು ಅನುಕೂಲ ಆಗುವಂಗೆ ಅದನ್ನು ತಮ್ಮ ಮುಂದೆ ತರ್ತಾ ಇದ್ದೀವಿ. ಇದನ್ನು ಸದುಪಯೋಗ ಮಾಡಿಕೊಳ್ಳಿ, ಬಳಸ್ಕೊಳ್ಳಿ, ಇತರರಿಗೂ ತಿಳಿಸಿ. ಯಾಕಂತಂದರೆ ನಮ್ಮ ಒಂದು ಸಮಯವನ್ನು ತಮಗಾಗಿ ಮೀಸಲಿಟ್ಟು ಅದನ್ನು ತಮ್ಮ ಜೀವನಕ್ಕಾಗಿ ನಾವು ಒಂದು ಕನಸು ಕಾಣ್ತಾ ಇದ್ದೀವಿ. ನಾವು ಮಾಡುವಂತಹ ಈ ಒಂದು ಸಣ್ಣ ಪ್ರಯತ್ನದಿಂದ ನಮ್ಮ ವೀಕ್ಷಕರು ಏನಿದ್ದೀರಿ, ವಿದ್ಯಾರ್ಥಿಗಳು ತಮ್ಮಲ್ಲಿ ಒಂದು 10ರಿಂದ 15 ಜನನಾದರೂ ಸೆಲೆಕ್ಷನ್ ಆದರೆ ಅದರಿಂದ ನಮಗೆ ಎಷ್ಟೋ ಒಂದು ಬೂಸ್ಟ್ ಸಿಕ್ಕಂಗೆ ಆಗ್ತದೆ. ಮತ್ತು ನಾವು ಇದನ್ನು ಮಾಡೋದಕ್ಕಾಗಿ, ಯಾಕಂದರೆ ನಾವು ಕಷ್ಟಪಟ್ಟಿದ್ದೀವಿ ಯಾವುದೇ ಮಾರ್ಗದರ್ಶನ ಇಲ್ಲದಕ್ಕಾಗಿ. ನೀವು ಕಷ್ಟಪಡಬಾರ್ದು, ಮಾರ್ಗದರ್ಶನ ಇದ್ದೂ ಕೂಡ. ಅದಕ್ಕಾಗಿ ನಮ್ಮ ಜೊತೆಗೆ ಸದಾ ಈ ಒಂದು ವಿಜಯೋನ್ನತಿ ಸ್ಪರ್ಧಾ ಪರೀಕ್ಷಾ ಕೇಂದ್ರ ಏನಿದೆ ಇದರಲ್ಲಿ ಬರುವಂತಹ ಸೀರೀಸ್ಗಳೇನಿದ್ದಾವೆ, ಮಾರ್ಗದರ್ಶನ ಏನಿದ್ದಾವೆ, ಅದಕ್ಕೆ ತಾವು ಸದಾಕಾಲ ಜೊತೆಯಾಗಿರಿ. ನಿಮ್ಮ ಸಫಲತೆಗಾಗಿ ನಾವು ಪ್ರಯತ್ನ ಪಡ್ತೀವಿ. ನೀವು ಪ್ರಯತ್ನ ಪಟ್ಟ ಮೇಲೆ ನಮ್ಮ ಉದ್ದೇಶ ಒಂದೇ, ನೀವು ಕೂಡ ಮತ್ತೆ ಬೇರೆಯವರಿಗೆ ಅದನ್ನು ಹಂಚಬೇಕು, ಬೆಳೆಸಬೇಕು. ಇದರಿಂದ ಉತ್ತಮ ಸಮಾಜಕ್ಕಾಗಿ ನಾವು ಏನು ಕೈ ಜೋಡಿಸ್ತಾ ಇದ್ದೀವಿ ಅದರಿಂದ ಒಂದು ಒಳ್ಳೆಯ ಬೆಳವಣಿಗೆಯನ್ನು ನಾವು